ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಸ್ವಾಮಿ, ಈ ದಿವಸ ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ಅವರ ವಾಕ್ಯಕ್ಕೆ ವಿಧೇಯರಾಗಿ, ಅವರು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಲು ಬೇಕಾದಂಥ ವಿಶೇಷವಾದ ಜ್ಞಾನವನ್ನು ಅವರಿಗೆ ಅನುಗ್ರಹಿಸಿರಿ. ಹಾಗೆ ಅವರವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಯಾರು ಏನು ಮಾಡಲು ಸಾಧ್ಯವಿಲ್ಲ. ಅದಕ್ಕಾಗಿ ಸ್ತೋತ್ರ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿಯೂ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮ್ಮ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಲಿ. ಇದು ವಚನದ ಕಡೆಗೆ ಹೋಗೋಣ. ಈ ದಿವಸದ ವಚನವು ಕೂಡ ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 32ರಿಂದ. ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 32ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. 32ರಿಂದ 36ರವರೆಗೆ ಓದಿಕೊಳ್ಳೋಣ. ದೇವರು ಮನುಷ್ಯನನ್ನು ಸೃಷ್ಟಿಸಿ ಭೂಮಿಯ ಮೇಲೆ ಇರಿಸಿದ ದಿನ ಮೊದಲುಗೊಂಡು ಇಂದಿನವರೆಗೂ ಒಂದು ದಿಕ್ಕಿನಿಂದ ಮತ್ತೊಂದು ದಿಕ್ಕಿನವರೆಗೂ ಅಂಥ ದೊಡ್ಡ ಕಾರ್ಯವು ನಡೆದುದುಂಟೋ, ಇಲ್ಲವೇ ಅಂಥ ಸುದ್ದಿ ಕೇಳಿದುಂಟೋ ಎಂದು ವಿಚಾರಿಸಿಕೊಳ್ಳಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ದೇವರು ಆ ದೇವರು, ಈ ದೇವರು, ಅಲ್ಲಿ ಆ ದೇವರು ಹಾಗೆ ಮಾಡ್ತಾರೆ, ಇಲ್ಲಿ ಈ ದೇವರು ಹೀಗೆ ಮಾಡ್ತಾರೆ ಅಂತ ಹೇಳ್ತಾರೆ. ಖಂಡಿತವಾಗಿ ಸರ್ವ ಸೃಷ್ಟಿಕರ್ತನಾದ ದೇವರಲ್ಲದೆ ಒಂದೊಂದು ಗ್ರಂಥದಲ್ಲಿ ಒಂದೊಂದು ಹೆಸರುಗಳು ಅಂತ ಹಿಂದೆ ತಾವು ತಿಳಿದುಕೊಂಡಿದ್ದೇವೆ. ಅದನ್ನು ಬಿಟ್ಟು ಇವತ್ತು ಲೋಕದಲ್ಲಿ ಎಷ್ಟೋ ಲಕ್ಷನೋ ಕೋಟಿಯೋ ದೇವರುಗಳಿದ್ದಾರೆ. ಅವರದ್ದು ಏನಾದರೂ ಚರಿತ್ರೆ ಇದೆಯೋ? ಈಗ ನಾವು ಸತ್ಯವೇದದಲ್ಲಿ ನೋಡ್ತೇವೆ, ಮಹಾಭಾರತದಲ್ಲಿ ನೋಡ್ತೇವೆ, ಕುರಾನಲ್ಲಿ ನೋಡ್ತೇವೆ, ವೇದಗಳಲ್ಲಿ ನೋಡ್ತೇವೆ. ಸರ್ವ ಸೃಷ್ಟಿ ಒಬ್ಬನು ದೇವರು. ಒಂದೊಂದು ಗ್ರಂಥದಲ್ಲಿ ಒಂದೊಂದು ಹೆಸರು ಸೃಷ್ಟಿಕರ್ತನ ದೇವರಿಗೆ. ಅದು ಬಿಟ್ಟು ಈ ಲೋಕದ ವಿಷಯಗಳು ಅಲ್ಲಿ ಯಾವುದಾದ್ರೂ ನಾನೇ ಸೃಷ್ಟಿ ಮಾಡಿದೆ, ಇಂತಿಂಥ ದಿವಸ ನಾನೇ ಸೃಷ್ಟಿ ಮಾಡಿದೆ, ವಾರದಲ್ಲಿ 7 ದಿವಸ ಯಾಕೆ ಬಂತು, 6 ದಿವಸದಲ್ಲಿ ಸರ್ವವನ್ನು ಸೃಷ್ಟಿ ಮಾಡಿ 7ನೇ ದಿವಸ ವಿಶ್ರಾಂತಿ, ಇದು ಪ್ರತಿಯೊಂದು ಇತರ ದೇವರುಗಳ ಚರಿತ್ರೆಗಳು ಇವೆ. ಇವತ್ತು ಎಷ್ಟೆಷ್ಟೋ ದೊಡ್ಡ ದೇವಸ್ಥಾನ, ದಿವಸಕ್ಕೆ ಎಷ್ಟೋ ಲಕ್ಷ ಕೋಟಿ ಹಣ ಬರುವಂಥದ್ದು, ಎಷ್ಟೋ ಜನಗಳು ಸೇರುವಂಥದ್ದು, ಬಹಳ ದೂರ ಓಡಿಯವರು ಆಗಿದ್ದಾರೆ. ಇವತ್ತು ಉದಾಹರಣೆಗೆ ದೊಡ್ಡ ದೊಡ್ಡ ಕಾಯಿಲೆಗಳು, ಚಂಡಮಾರುತ, ಗಾಳಿ ಬಂದಾಗ ಬಡ್ಕೊಂಡು ಹೋಗುವಂಥದ್ದಾಗಿದೆ. ಆ ದೇವಸ್ಥಾನಕ್ಕೆ ಬಾಗಿಲು ಹಾಕುವಂತಾಗಿದೆ. ಆವಾಗ ನಿಜವಾದ ದೇವರು ಅದು 1, 2 ಎಷ್ಟೋ ಕೋಟಿ ವರ್ಷಗಳ ಹಿಂದೆ ಇವತ್ತು ಐಗುಪ್ತ ದೇಶದಿಂದ ಇಸ್ರೇಲನ್ನು ಬಿಡುಗಡೆ ಮಾಡಿಕೊಂಡು ಬಂದಾಗ ನಡೆದಂಥ ಚರಿತ್ರೆ. ಕೆಂಪು ಸಮುದ್ರದ ನೀರನ್ನು ಅಡ್ಡಗೋಡನ್ನಾಗಿ ನಿಲ್ಲಿಸಿ ಇಸ್ರೇಲರನ್ನು, ಅಂದರೆ ದೇವರು ಆರಿಸಿಕೊಂಡವರನ್ನು ನಡೆಸಿದ್ದವರ ವಿರೋಧಿಗಳನ್ನು ಮುಚ್ಚಿದಂಥದ್ದು. ಆಮೇಲೆ ಎಲ್ಲ ಇವತ್ತು ಮುಂದೆ ಹೀಗೆ ಬರ್ತಾ ಹೀಗೆ ಆಗ್ತದೆ ಅಂತ ಯಾವ ಗ್ರಂಥದಲ್ಲಿ ಆದರೂ ತಿಳಿಸಿದ್ದು ಇದೆಯೋ? ಇದು ಖಂಡಿತವಾಗಿ ವೇದಗಳಲ್ಲಿ, ಎಂದರೆ ಮಹಾಭಾರತ ಕೂಡ, ವೇದ ಕೂಡ, ಪುರಾಣ, ಬೈಬಲ್, ಕುರಾನಲ್ಲಿ ಮಾತ್ರ ಇದೆ. ಈ ಥರ ಯಾವ ದೇವರುಗಳಲ್ಲಿ ಇಲ್ಲ. ವಿಚಾರಿಸಿ ತಿಳಿದುಕೊಳ್ಳಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನನ್ನ ಸಹೋದರ ಸಹೋದರಿಯರೇ, ಇದನ್ನು ಕೇಳುತ್ತಿರುವವರು ಖಂಡಿತವಾಗಿ ಅರ್ಥ ಆಗದೆ ಸತ್ಯ ಸುವಾರ್ತೆಯನ್ನು, ಸತ್ಯವಾಗಿ ದೇವರ ವಿಚಾರವನ್ನು ಯಾರು ತಿಳಿಸ್ತಾರೋ ಅವರೊಂದಿಗೆ ಕೇಳಿ ತಿಳಿದುಕೊಳ್ಳಬೇಕು. ಎಲ್ಲವೂ ದೇವರುಗಳು ಅಲ್ಲ, ಎಲ್ಲದಕ್ಕಾಗಿ ಖರ್ಚು ಮಾಡಬಾರ್ದು, ದುಡಿದ ಹಣವನ್ನು ವೆಚ್ಚ ಮಾಡಬೇಡಿರಿ ಅಂತ ಇದರ ಅರ್ಥವಾಗಿದೆ. ಹಾಗೆ ಮನುಷ್ಯನ ಮೈಗೂ ದೇವರು ಬರೋದು. ನಾನಾ ಥರದ ಮನುಷ್ಯರು ಇವತ್ತು ನಾನಾ ಥರದ ವೇಷಗಳನ್ನು ಹಾಕ್ಕೊಂಡು ಆ ಸ್ವಾಮೀಜಿ, ಈ ಸ್ವಾಮೀಜಿ, ಆ ಗುರೂಜಿ, ಈ ಗುರೂಜಿ ಅಂತ ಹೇಳ್ಕೊಂಡು ಹೋಗುವಂಥದ್ದು, ಅಥವಾ ನನಗಾಗಿ ಪ್ರಾರ್ಥಿಸಿ ಅಂತೇಳಿ ಬಗ್ಗಿಸಿ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿದೆಲ್ಲವೂ ಬರೀ ಸುಳ್ಳು. ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ದೇವರ ಮಾತನ್ನು ಕೈಗೊಂಡು ನಡೆದಾಗ ಯಾವುದೇ ಕಷ್ಟ, ಸಂಕಟ, ದುಃಖಗಳು ಖಂಡಿತವಾಗಿ ಬರುವುದಿಲ್ಲ. ಈ ಪ್ರಕೃತಿ ನಿಯಮದಲ್ಲಿ ಬರುವಂಥದ್ದು ಬರುತ್ತದೆ. ಅದಕ್ಕೆ ಆಸ್ಪತ್ರೆಗೆ ಹೋಗಿ ವೈದ್ಯರ ಸಲಹೆಯನ್ನು ಪಡೆದು ಆಸ್ಪತ್ರೆಯಲ್ಲಿ ವೈದ್ಯರು ಏನು ಹೇಳ್ತಾರೆ ಅದರಂತೆ ನಡೆದುಕೊಳ್ಳಬೇಕು, ಚಿಕಿತ್ಸೆಯನ್ನು ತೆಗೆದುಕೊಳ್ಳಬೇಕು. ಬಾಕಿ ಕೆಲವೊಂದು ವಿಷಯಗಳು ಏನಾಗ್ತದೆ ಅಂದರೆ ವೈದ್ಯರಿಗೂ ಗುಣಪಡೋಕ್ಕಾಗೋದಿಲ್ಲ. ಈಗ ಶಾಪ, ಆಣೆ, ಶಬ್ದ ಅಂಥದ್ದು ವೈದ್ಯರಿಗೂ ಗುಣಪಡೋಕ್ಕಾಗೋದಿಲ್ಲ. ಅದು ದೇವರೇ ಗುಣಪಡಿಸಿಕೊಳ್ಬೇಕು. ಅದಕ್ಕೆ ಸರಿಯಾದ ಸುವಾರ್ತಿಕರ ಮುಖಾಂತರ ಯಾರು ದೇವರಿಂದ ಆಯ್ಕೆಗೊಂಡಿದ್ದಾರೋ, ಸತ್ಯಾಂಶವನ್ನು ಯಾರು ತಿಳಿಸ್ತಾರೋ
ತಿಳಿದಿರುತ್ತಾರೋ ಅವರ ಮುಖಾಂತರ ವಿಚಾರಿಸಿ ತಿಳಿದುಕೊಳ್ಳಿರಿ ಅಂತ ಈ ವಾಕ್ಯದ ಅರ್ಥವಾಗಿದೆ. ನಿಜವಾದ ದೇವರು ಯಾರು ಎಂಬುದು. ದೇವರ ನಮಗೆ ಸ್ತೋತ್ರ. 33ನೇ ವಚನ. ದೇವರು ಬೆಂಕಿಯ ಜ್ವಾಲೆಯೊಳಗಿಂದ ಮಾತಾಡಿದ ಸ್ವರವು ನಿಮಗೆ ಕೇಳಿಸಿತ್ತಲ್ಲ, ಬೇರೆ ಯಾವ ಜನರಾದರೂ ದೇವರ ಸ್ವರವನ್ನು ಕೇಳಿದ್ದುಂಟೋ? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಆಗ ಇಸ್ರಾಯೇಲರಿಗೆ ಮಾತ್ರ ಬೆಂಕಿಯೊಳಗಿಂದ ಮಾತಾಡಿದ್ದು, ಅಂದರೆ ಮೋಶೆಯೊಂದಿಗೆ ಸೀನಾಯಿ ಬೆಟ್ಟದಲ್ಲಿ ಮಾತನಾಡಿದಂಥ ಸ್ವರ ಬೆಂಕಿ ಕಂಡಿದ್ದು, ಅದರೊಳಗಿಂದ ಮಾತು ಕೇಳಿದ್ದು. ಹಾಗೆ ಇವತ್ತು ಕೂಡ ಅದೇ ದೇವರ ಧ್ವನಿಯಾಗಿದೆ ಗುಡುಗು, ಆ ಬೆಂಕಿಯಾಗಿದೆ ದೇವರ ಸ್ವರ ಭೂಮಿಗಿಳಿದು ಬರುವಂಥದ್ದು, ಅದುವೇ ಸಿಡಿಲಾಗಿದೆ. ನೋಡಿ, ಇವತ್ತು ಕೂಡ ಅದು ಕಾಣಕ್ಕೆ ಎಲ್ಲರೂ ಕಾಣ್ತಾರೆ, ಇದರ ಅರಿವು ಯಾರಿಗೂ ಗೊತ್ತಿಲ್ಲ. ದೇವರು ಯಾರಿಗೆ ದರ್ಶನವನ್ನು ಕೊಟ್ಟು ಯಾರಿಗೆ ಸರಿಯಾಗಿ ತಿಳಿಯಪಡಿಸ್ತಾರೋ ಅಂಥವರಿಗೆ ಮಾತ್ರ ಗೊತ್ತು, ಅಂಥವರ ಮುಖಾಂತರ ಮಾತ್ರ ತಿಳಿದುಕೊಳ್ಳಬೇಕಾಗಿದೆ. ಹಾಗೆ ಯಾರಿಗೆ ತಿಳಿಸ್ಬೇಕೋ ಅಂಥವರಿಗೆ ದೇವರು ತಿಳಿಸ್ತಾರೆ. ಒಂದು ವೇಳೆ ಅನೇಕರು ಕೇಳಿದರೂ ದೇವರ ಬಳಿಗೆ ಬರುವುದಿಲ್ಲ, ಇಂದಿನ ಪ್ರಾಪಂಚಿಕ ವಿಷಯವನ್ನು ಬರುವುದಿಲ್ಲ, ದೀಕ್ಷಾ ಸ್ಥಾನ ಕೊಡ್ಕೊಂಡ್ರು, ಕರ್ತರ ಅಂದರೆ ಭೋಜನ ಅಂದರೆ ದೇವರ ಕೊಟ್ಟಂತ ಊಟವನ್ನು ಮಾಡಿದ್ರು ಕೂಡ ಕಡೆಗೆ ಬರುವುದಿಲ್ಲ, ಸ್ವಲ್ಪ ದಿವಸದಲ್ಲಿ ಬಿಟ್ಟು ಹೋಗ್ತಾರೆ. ಆದರೆ ಸರಿಯಾಗಿ ದೇವರು ಯಾರನ್ನು ನಡೆಸಬೇಕೋ, ಯಾರನ್ನು ತಾಯಿ ಗರ್ಭದಿಂದಲೇ ಆರಿಸಿಕೊಂಡಿದ್ದಾರೋ ಅವರಿಗೆ ಮಾತ್ರ ಇದು ಗೊತ್ತಾಗ್ತದೆ. ಅವರ ಬಾಯಿಂದ ಮಾತ್ರ ಸರಿಯಾದ ಅರ್ಥ ತಿಳಿದುಕೊಳ್ಳಲು ಸಾಧ್ಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಚೆನ್ನಾಗಿ ಆದುಕೊಳ್ಳುವುದಾದರೆ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನ ಮಾಡಿ ಮುಂದೆ ನಡೆಸುವಾಗ ಖಂಡಿತವಾಗಿ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಬೇಕು. ಅದೇ ಆಶೀರ್ವಾದ. 34. ಬೇರೆ ಯಾವ ದೇವರಾದರೂ ಮನಶೋಧನೆ, ಮಹತ್ಕಾರ್ಯ, ಉತ್ಪಾತ, ಯುದ್ಧ, ಭುಜಪರಾಕ್ರಮ, ಶಿಕ್ಷಾಹಸ್ತ, ಮಹಾಭೀತಿ ಇವುಗಳನ್ನು ಪ್ರಯೋಗಿಸಿ ಒಂದು ಜನಾಂಗವನ್ನು ಮತ್ತೊಂದು ಜನಾಂಗದ ಕೈಯೊಳಗಿಂದ ತಪ್ಪಿಸುವುದಕ್ಕೆ ಪ್ರಯತ್ನಿಸಿದುಂಟೋ? ನಿಮ್ಮ ದೇವರಾದ ಯೆಹೋವನಾದರೂ ಐಗುಪ್ತ ದೇಶದಲ್ಲಿ ನಿಮಗೋಸ್ಕರ ಇದನ್ನೆಲ್ಲ ನಿಮ್ಮ ಕಣ್ಣೆದುರಿಗಾಗಿ ನಡೆಸಿದ್ದಾನಲ್ಲ. ದೇವರ ನಮಗೆ ಸ್ತೋತ್ರ. ನೋಡಿ, ಇವತ್ತು ಕೂಡ ಯಾವ ದೇವರುಗಳಾದರೂ ಇಂತಿಂಥದ್ದು ಮಾಡಿ, ಇಂತಿಂಥದ್ದು ಮಾಡಬೇಡಿ, ಇಂಥದ್ದು ತಪ್ಪು, ಇಂಥದ್ದು ಸರಿ, ಇಂಥದ್ದು ಕುಡಿಬೇಕು, ಇಂಥದ್ದು ಕುಡಿಬಾರ್ದು, ಇಂಥದ್ದು ತಿನ್ನಬೇಕು, ಇಂಥದ್ದು ತಿನ್ನಬಾರ್ದು, ಇಂಥವ್ರ ಜೊತೆ ಸೇರಬಾರ್ದು, ಇಂಥವ್ರ ಜೊತೆ ಸೇರಬೇಕು ಅಂತ ಹೇಳಿ ಖಂಡಿತವಾಗಿ ಇವತ್ತು ಯಾವುದೇ ದೇವಸ್ಥಾನಕ್ಕೆ ಹೋಗಿ, ಎಲ್ಲಿಗೆ ಹೋಗಿ, ಎಷ್ಟು ದೊಡ್ಡ ದೇವಸ್ಥಾನಕ್ಕೆ ಆಗಲಿ, ಎಷ್ಟೇ ಕಾಣಿಕೆ ಹಾಕಿ, ಎಷ್ಟೇ ಯಾವುದೇ ರೀತಿಯಲ್ಲಿ ಬೆಳ್ಳಿ ಇರ್ಬೋದು, ಬಂಗಾರ ಇರ್ಬೋದು, ದುಡ್ಡು ಇರ್ಬೋದು, ಏನಾದರೂ ನೀವು ಹೀಗೆ ಮಾಡಿದ್ದು ತಪ್ಪು, ಈ ರೀತಿ ನಡ್ಕೊಳ್ಬೇಕು ಅಂತ ಏನಾದರೂ ಬೋಧನೆ ಇದೆಯೋ? ಖಂಡಿತವಾಗಿ ಒಂದೇ ಒಂದು ದೇವಸ್ಥಾನದಲ್ಲಿ ಕೂಡ ಇಲ್ಲ ನನ್ನ ಸಹೋದರ ಸಹೋದರಿಯರೇ. ಆದರೆ ನಿಜವಾಗಿ ಇವತ್ತು ತಿಳಿಯಪಡಿಸುವುದು ಯಾವುದಂದ್ರೆ, ಸರಿಯಾಗಿ ಇವತ್ತು ವೇದಗಳ ಬಗ್ಗೆ ಮಹಾಭಾರತವನ್ನು ಯಾರು ಕೇಳ್ತಾ ಬರ್ತಾರೋ ಅದರಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಸಂದೇಶ ಮಾತ್ರ ಇದೆ. ಬೈಬಲಲ್ಲಿ ಕೂಡ ಅದನ್ನು ಚೆನ್ನಾಗಿ ತಿಳ್ಕೊಳ್ಬಹುದು, ಕುರಾನಲ್ಲಿ ಕೂಡ ಅದನ್ನು ಸಾಧಾರಣ ಮಟ್ಟಿಗೆ ತಿಳಿದುಕೊಳ್ಳಬಹುದು. ದೇವರ ನಮಗೆ ಸ್ತೋತ್ರ. ಬೇರೆ ಯಾವುದರಲ್ಲಿ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಹಲ್ಲೆಲೂಯಾ. ಹಾಗೆ ಇವತ್ತು ಅನೇಕರು ಭಗವದ್ಗೀತೆ ಅಂತ ಹೇಳ್ತಾರೆ, ಭಗವದ್ಗೀತೆ ಮಹಾಭಾರತದಿಂದಲೇ ಬಂತು, ಆದರೆ ಅದು ನಿಜವಾದ ಗ್ರಂಥ ಅಲ್ಲ. ನಿಜವಾದ ಗ್ರಂಥಗಳೇ 4 ವೇದಗಳು, ಅದರಲ್ಲಿ ವಿಶೇಷವಾಗಿ ಅದರಿಂದಲೇ ಬಂತು ಮಹಾಭಾರತ ಕೂಡ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಬೇರೆ ಯಾವ ದೇವರುಗಳಿಂದಲೂ ಇಲ್ಲ. ನಿಜವಾಗಿ ಸೃಷ್ಟಿಕರ್ತನ ದೇವರನ್ನ ಪರಮಾತ್ಮ ಭಗವಂತನನ್ನು ಮಾತ್ರ ಈಗಾಗಲೇ ಹೇಳಿದಾಗೆ ಬೈಬಲ್ ಮುಖಾಂತರ, ವೇದಗಳ ಮುಖಾಂತರ, ಅದರಲ್ಲಿ ಮತ್ತೆ ವೇದಗಳಿಗಲೇ ಬಂತು ಪುರಾಣಗಳು, ಮಹಾಭಾರತಗಳು, ಆಮೇಲೆ ಕುರಾನ್ ಮೂಲಕ ಸ್ವಲ್ಪ ವಿಷಯಗಳನ್ನು ತಿಳಿದುಕೊಳ್ಳಬಹುದು. ವಿನಃ ಇನ್ನು ಯಾವುದೇ ದೇವರುಗಳಿಂದಲೂ ತಿಳಿದುಕೊಳ್ಳಲು ಸಾಧ್ಯ ಇಲ್ಲ. ಸುಮ್ಮನೆ ಹೋಗಿ ಅಲ್ಲಿ ತಲೆ ಬೋಳಿಸುವಂಥದ್ದು, ಅದಕ್ಕೆ ದುಡ್ಡು ಕೊಡುವಂಥದ್ದು, ಎಷ್ಟೋ ಸಾವಿರ ಲಕ್ಷಗಳನ್ನ ಖರ್ಚು ಮಾಡಿಕೊಳ್ಳುವಂಥದ್ದು, ಅಲ್ಲಿ ನಿಮಗೊಂದು ಸ್ವಲ್ಪ ಗಂಧ ನೀರು ಎಲ್ಲ ಸಿಕ್ಬೋದು ದುಡ್ಡಿಗಾಗಿ. ಕಬ್ಬಿಣ, ಬೆಳ್ಳಿ, ಬಂಗಾರ, ಮಣ್ಣಿನಿಂದ, ಮರದಿಂದ ಮಾಡಿದಂಥ ದೇವರುಗಳನ್ನ ವೆಲ್ಡಿಂಗ್ ಮಾಡಿಸಿಕೊಂಡು ಅಲ್ಲಿ ಇಟ್ಟಿರ್ತಾರೆ. ದೇವರನ್ನ ನೋಡಿ ಅಂತ ಹೇಳ್ತಾರೆ. ಹೀಗೆಲ್ಲ ಇರುವಾಗ ಅದು ದೇವರುಗಳೇ ಅಲ್ಲ, ಇದೆಲ್ಲ ನಾಟಕಗಳು, ಮೂಢನಂಬಿಕೆಗಳು. ಅದನ್ನು ತಕ್ಕಾದ ಜನಗಳೊಂದಿಗೆ ನಾವು ವಿಚಾರಿಸಿದ್ದೇವೆ. ಆಗ ಅದೇ ಒಂದು ಕಡೆ ಒಂದು ಬ್ರಾಹ್ಮಣರು ನನಗೆ ಹೇಳಿದರು, ವಿಚಾರಿಸಿದಾಗ, ಇದೆಲ್ಲ ನಮ್ಮ ಹಿರಿಯರು ನಮ್ಮ ಜೀವನಕ್ಕೆ ಒಂದು ದಾರಿಯನ್ನು ತೋರಿಸಿಕೊಟ್ಟಿದ್ದು, ಅದು ದೇವರಲ್ಲ ಎಂಬುದಾಗಿ ಸ್ವತಃ ಒಂದು ಬ್ರಾಹ್ಮಣರ ಬಾಯಿಂದಲೇ ಬಂತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗಿರುವಾಗ ಸರಿಯಾದ ದೇವರನ್ನ ಯಾವ ದೇವರಿಂದಲೂ ಅಲ್ಲ, ಸೃಷ್ಟಿಕರ್ತನ ಒಬ್ಬನನ್ನೇ ನಾವು
ನಾವು ಸ್ತುತಿಸಬೇಕು, ಕೊಂಡಾಡಬೇಕು, ಆರಾಧಿಸಬೇಕು. ಹಾಗೆ ಅನೇಕ ಕಷ್ಟ, ಸಂಕಟ, ದುಃಖಗಳಿಗೆ ಇವತ್ತು ನಾವು ಆ ದೇವರು ಈ ದೇವರು ಅಲ್ಲಿ ಇಲ್ಲಿಂದ ಹೋಗಿ ಬೇಕಾದಷ್ಟು ವೆಚ್ಚ ಮಾಡಿದರೆ ಏನಾದರೂ ಪರಿಹಾರ ಆಗಿದೆಯೋ? ಉದಾಹರಣೆಗೆ ನನ್ನ ಜೀವಿತವೇ ಸಾಧಾರಣ 1 ಲಕ್ಷದಿಂದ ಮೇಲೆ ನಮ್ಮ ಕಷ್ಟ, ಸಂಕಟ, ದುಃಖಗಳಿಂದ ಬಿಡುಗಡೆ ಆಗಲಿಕ್ಕೆ ಬೇಕಾಗಿ ಈ ವಿಗ್ರಹ, ಮಾಯಾ, ಮಂತ್ರ, ಸ್ವಾಮೀಜಿಗಳು, ದೇವರು ಬರೋರು, ಕುಲದೇವರು, ಅಂಥವರು ಇಂಥವರು, ಜ್ಯೋತಿಷ ಇದೆಲ್ಲ ಮಾಡಿ ಮಾಡಿ ಸಾಕಾಗಿ ಕೊನೆಗೆ ದೇವರು ಪ್ರೀತಿಸಿದರು. ಆಗ 1995ನೇ ಇಸವಿಯಲ್ಲಿ ನಿಜವಾದ ದೇವರನ್ನು ಅರ್ಥವಾಯಿತು. ಬೈಬಲ್ ಮುಖಾಂತರವೂ, ಕುರಾನ್ ಮೂಲಕವೂ, ವೇದಗಳ ಮೂಲಕವೂ, ಮಹಾಭಾರತದ ಮೂಲಕವೂ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿಂದ ಬಿಡುಗಡೆ ಆಯಿತು ನೋಡಿ. ಸರ್ವ ಸೃಷ್ಟಿಕರ್ತನಿಗೆ ಮೊರೆ ಹೋದ ಮೇಲೆ ಅದು ನಮ್ಮ ಪ್ರೀತಿಯಲ್ಲ, ದೇವರ ಪ್ರೀತಿಯಾಗಿದೆ. ಅದಾಗೆ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ಖಂಡಿತವಾಗಿ ನಾವು ಸೃಷ್ಟಿಕರ್ತನ ಹಿಂಬಾಲಿಸಬೇಕು ಹೊರತು ಯಾವುದರಿದ್ರೂ ನಮಗೆ ರಕ್ಷಣೆ ಕೊಡಲು ಸಾಧ್ಯವೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 35ನೇ ವಚನ. ಯೆಹೋವನೊಬ್ಬನೇ ದೇವರು. ಯೆಹೋವನಂದ್ರೆ ಬೈಬಲಲ್ಲಿ ಕೂಡ ಯೆಶಾಯ 43, 10-13, 48ನೇ ಅಧ್ಯಾಯ 12ನೇ ವಾಕ್ಯ ನೋಡುವಾಗ ನಾನೇ ಯೆಹೋವನು, ನಾನೇ ಪರಮಾತ್ಮನು ಅಂತ ಬರೆಯಲ್ಪಟ್ಟಿದೆ. ಮಾರ್ಕ 14:61 ಓದುವಾಗ ಅಲ್ಲಿ ಒಬ್ಬ ಅರಸ ಕೇಳ್ತಾನೆ, ದೇವರು ಯೆಹೋವನೆಂದರೆ ಪರಮಾತ್ಮನೇ ಮನುಷ್ಯನ ಅವತಾರವೆತ್ತಿ ಬಂದಾಗ 2025ನೇ ವರ್ಷದಲ್ಲಿ, ಮೊದಲ ಶತಮಾನದಲ್ಲಿ ನೀನು ಭಗವಂತನ ಕುಮಾರನೋ ಅಂತಂದರೆ ಭಗವಂತನ ಮಗನೋ ಅಂತೇಳಿ. ಆಗ ಯೇಸ್ವಾಮಿ ಹೌದು ಅಂತ ಹೇಳ್ತಾರೆ. ಯೇಸು ಅಂದರೆ ಅರೇಮಿಕ ಭಾಷೆ, ಕನ್ನಡದಲ್ಲಿ ಪರಮಾತ್ಮ, ಭಗವಂತ. ಅದಕ್ಕೆ ಹೇಳುವಂಥದ್ದು ಓಂ ಬ್ರಹ್ಮಪುತ್ರಾಯ ನಮಃ, ಬ್ರಹ್ಮನೇ ಅವತಾರವೆತ್ತಿ ಬಂದ. ಓಂ ಕನ್ನಿಕಾ ಸುತಾಯ ನಮಃ, ಒಂದು ಕನ್ಯೆ ಗರ್ಭದಲ್ಲಿ ಬಂದ. ಓಂ ವಿಜರಸ್ತೆ ನಮಃ, ಅವನಿಂದಲೇ ಪಾಪ ಹೊರತು ಇನ್ಯಾರಿಂದಲೂ ಪಾಪವಿಲ್ಲ. ಇದು 12 ಶ್ಲೋಕಗಳು ಬರುವಂಥದ್ದು. ದೇವನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಯೆಹೋವನೊಬ್ಬನೇ ದೇವರು, ಸರ್ವ ಸೃಷ್ಟಿಕರ್ತ ಪರಮಾತ್ಮ ಭಗವಂತನೇ ದೇವರು. ಬೇರೆ ದೇವರೇ ಇಲ್ಲವೆಂದು ನೀವು ತಿಳಿದುಕೊಳ್ಳುವುದಕ್ಕಾಗಿ ಇದೆಲ್ಲ ನಿಮಗೆ ಮಾತ್ರ ತೋರಿಸಲ್ಪಟ್ಟಿತು. ಯಾರಿಗೆ? ಇಸ್ರಾಯೇಲರಿಗೆ ಹೇಳಿದ್ದು ಇವತ್ತು ನಮಗೆ ಕೂಡ ನೋಡಿ. ದೇವರು ಯಾರ್ಯಾರನ್ನು ಆರಿಸಿಕೊಳ್ತಾರೋ, ಯಾರಿಗೆ ನಿಜವಾಗಿ ದರ್ಶನ ಕೊಡ್ತಾರೋ ಅವರಿಗೆ ಮಾತ್ರ ಸತ್ಯ ಸುವಾರ್ತೆ ಅವರು ಮಾತ್ರ ಕೇಳ್ತಾರೆ. ಆಗ ಅವರು ವಿಧೇಯರಾಗಿ ಜೀವಿಸಿ ಇತರ ವಿಚಾರಗಳನ್ನ ಬಿಟ್ಟು ಸರ್ವ ಸೃಷ್ಟಿಕರ್ತನಾದ ದೇವರನ್ನು ಮಾತ್ರ ಹಿಂಬಾಲಿಸಬೇಕು. ಇದು ದೇವರ ಪ್ರೀತಿಯಾಗಿದೆ. 36. ಆತನು ನಿಮ್ಮ ಶಿಕ್ಷಣಗೋಸ್ಕರ ಆಕಾಶನ ತನ್ನ ಸ್ವರವನ್ನು ನಿಮಗೆ ಕೇಳಿಸುವಂತೆ ಮಾಡಿದನು ಮತ್ತು ಭೂಮಿಯ ಮೇಲೆ ತಾನಿದ್ದ ಮಹಾ ಅಗ್ನಿಜ್ವಾಲೆಯನ್ನು ನುಡಿಸಿದನು. ಅದಲ್ಲದೆ ಆ ಅಗ್ನಿಜ್ವಾಲೆಯೊಳಗಿಂದ ಆತನು ಆಡಿದ ಮಾತುಗಳನ್ನು ಕೇಳಿಸುವಂತೆ ಮಾಡಿದನು. ನೋಡಿ, ಇದೆಲ್ಲ ಬರೆದು ಮಾತ್ರ, ತಿಳಿಸಿದ್ದು ಮಾತ್ರ. ನಾವು ನಂಬಕ್ಕೋಸ್ಕರ ಗುಡುಗು ಸಿಡಿಲು ಆಗಲೇ ಹೇಳಿದಾಗೆ ಆಕಾಶದಿಂದ ಕೆಳಗಡೆ ನೋಡಿ, ಗುಡುವೆ ದೇವರ ಸ್ವರವಾಗಿದೆ. ಇದು ಕೀರ್ತನೆಯಲ್ಲಿ ಕೂಡ ಬರೆಯಲ್ಪಟ್ಟಿದೆ. ಮತ್ತು ಭೂಮಿಯ ಮೇಲೆ ನಾವಿರುವಾಗ ಅದೇ ಗುಡುಗು ಹೊಡೆದಾಗ, ಅಲ್ಲಿ ಜೋರಾಗಿ ಶಬ್ದ ಆದಾಗ ಅಲ್ಲಿಂದ ಬೆಂಕಿ ಭೂಮಿಗೆ ಇಳಿದು ಬರುತ್ತದೆ. ಆ ಇಸ್ರಾಯೇಲರಿಗೂ ತೋರಿಸಿದ್ರು. ಇವತ್ತು ನಾವು ಕೂಡ ನೋಡ್ತಾ ಇದ್ದೇವೆ ಇದನ್ನ. ಅದಲ್ಲದೆ ಅಗ್ನಿಜ್ವಾಲೆಯಿಂದ ಆತನು ಆಡಿದ ಮಾತನ್ನು ಕೇಳುವಂತೆ ಮಾಡಿದನು. ನೋಡಿ, ಅದುವೇ ಗುಡುಗು ಶಬ್ದ, ದೇವರ ಮಾತು, ಸಿಡಿಲು ದೇವರ ಧ್ವನಿಯಾಗಿದೆ. ಆ ಮಾತೆ ಆಗಿದೆ ಭೂಮಿಗೆ ಬರುವಂಥದ್ದು. ಯೆರೆಮೀಯನ ಗ್ರಂಥದಲ್ಲಿ ಕೂಡ ನನ್ನ ಮಾತು ಬೆಂಕಿಗೆ ಸಮಾನವಾಗಿದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಇದು ದೇವರು ಎಲ್ಲರಿಗೂ ನೋಡ್ತಾರೆ. ಆದರೆ ಆಗಲೇ ಹೇಳಿದ ಹಾಗೆ ಯಾರಿಗೂ ಗೊತ್ತಿಲ್ಲ, ಗೊತ್ತಿರೋವರಿಗೆ ಗೊತ್ತಿರೋದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇವರು ಬೆಂಕಿಯ ರೂಪ, ಮೋಡದ ರೂಪ, ವಾಣಿಯ ರೂಪ, ಶಬ್ದದ ರೂಪ, ಮನುಷ್ಯನ ಅವತಾರವೆತ್ತಿ ಬಂದರು. ಆವಾಗ ಮಾತನಾಡಿದರು, ಪುನಃ ಪರಲೋಕಕ್ಕೆ ಏರಿ ಹೋದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನಿಜವಾದ ದೇವರನ್ನು ಮಾತ್ರ ನಾವು ಹಿಂಬಾಲಿಸಬೇಕು. ಇದರ ಜ್ಞಾನ ಯಾರಿಗೆ ಕೊಡಬೇಕು ಅವರಿಗೆ ಕೊಡ್ತಾರೆ. ಯಾರನ್ನ ಪ್ರೀತಿ ಮಾಡ್ತಾರೋ ಅವರಿಗೆ ಮಾತ್ರ ಸತ್ಯ ಸುವಾರ್ತೆಯನ್ನ ಕೇಳಿ ನಡೆಯುವಂತೆ ಮಾಡ್ತಾರೆ. ಯಾರು ಸತ್ಯ ಸುವಾರ್ತೆಯನ್ನು ಸಾರಬೇಕೋ ಅವರನ್ನು ಮಾತ್ರ ಆರಿಸಿಕೊಳ್ತಾರೆ. ಇದು ಬಹಳ ಎಚ್ಚರದಿಂದ ಇರಬೇಕು. ದೇವರನ್ನು ಗಮನಿಸಿಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈಗ 37ರಿಂದ 40ರವರೆಗೆ. ಆತನು ನಿಮ್ಮ ಪಿತೃಗಳನ್ನು ಪ್ರೀತಿಸಿ ಅವರ ತರುವಾಯ ಅವರ ಸಂತತಿಯವರಾದ ನಿಮ್ಮನ್ನು ಆದುಕೊಂಡು ಈಗ ನಿಮ್ಮ ಅನುಭವಕ್ಕೆ ಬಂದ ಪ್ರಕಾರ ನಿಮಗಿಂತ ಬಲಿಷ್ಠವಾದ ಜನಾಂಗಗಳನ್ನು ಹೊರಡಿಸಲು ಅವರ ದೇಶದಲ್ಲಿ ನಿಮ್ಮನ್ನು ಸೇರಿಸಿ ಆ ದೇಶವನ್ನು ನಿಮಗೆ ಸ್ವದೇಶವಾಗಿ ಕೊಡಲು ಬೇಕೆಂದು ಸಂಕಲ್ಪಿಸಿ ತಾನೇ ನಿಮ್ಮೊಂದಿಗಿದ್ದು ತನ್ನ ಅಪಾರ ಸಾಮರ್ಥ್ಯದಿಂದ ನಿಮ್ಮನ್ನು ಐಗುಪ್ತ ದೇಶದೊಳಗಿಂದ ಬರಮಾಡಿದನಲ್ಲ.
ನೋಡಿ, ದೇವರು ಆದುಕೊಂಡ ಜನರನ್ನ ಏನ್ ಮಾಡ್ತಾರೆ, ಎಲ್ಲಿಗೆ ಸೇರಿಸ್ಬೇಕು ಅಲ್ಲಿ ಸೇರಿಸ್ತಾರೆ, ಎಲ್ಲಿ ನಿಲ್ಲಿಸ್ಬೇಕು ಅಲ್ಲಿ ನಿಲ್ಲಿಸ್ತಾರೆ. ಅಲ್ಲಿದ್ದ ಕೆಟ್ಟವರನ್ನ ಮೊದಲು ದೇವರೇ ಅಲ್ಲಿಂದ ಹೊರ ಓಡಿಸ್ತಾರೆ. ಹೊರ ಓಡಿಸಿ ಅಲ್ಲಿ ದೇವರಿಂದ ಆಯ್ಕೆಯಾದವರನ್ನ ನಿಲ್ಲಿಸುತ್ತಾರೆ. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಸರಿಯಾಗಿ ದೇವರು ಯಾರನ್ನ ವಿಶ್ವಾಸಿಗಳನ್ನ ಇರ್ಬೋದು, ಸೇವಕರುಗಳನ್ನ ಇರ್ಬೋದು, ಆರಿಸಿಕೊಂಡವರಲ್ಲಿ ಅವರು ಸರಿಯಾಗಿ ದೇವರ ವಾಕ್ಯಕ್ಕೆ ನಡೆಯುವುದಾಗ, ಅಲ್ಲಿ ಸರಿಯಾಗಿ ದೇವರ ವಾಕ್ಯ ಪಾರಾಯಣ ಆದ್ರೆ ಅಲ್ಲಿ ಖಂಡಿತವಾಗಿ ಇತರ ವಿಗ್ರಹಕ್ಕೂ ದೇವರನ್ನ ಅರಿತವರು ಕೂಡ ನಾನಾ ರೀತಿ ಪ್ರಾಪಂಚಿಕ ವಿಷಯದಲ್ಲಿ ಇದ್ರೆ ಅಲ್ಲಿಗೆ ಬರಗೊಡಿಸುವುದಿಲ್ಲ. ದೇವರಿಂದ ಆಯ್ಕೆಗೊಂಡವರು ಅವರನ್ನ ಬರಗೊಡಿಸುವುದಿಲ್ಲ, ಅವರನ್ನ ಸೇರುವುದಿಲ್ಲ. ಅಂತ ಈ ಲೋಕವು ಬೇಕು, ದೇವರು ಬೇಕು ಅಂತ ಹೇಳೋರನ್ನ ಆಲಯಕ್ಕೆ ಅವರಿಗೆ ಬರಕ್ಕೆ ಮನಸ್ಸು ಬರೋದಿಲ್ಲ. ಇದಾಗಿದೆ ದೇವರು ಅವರನ್ನು ಹೊರಡಿಸುವುದು. ಇವತ್ತು ನಾನಿದ್ದ ಸ್ಥಳದಲ್ಲಿ ಕೂಡ ಅದೇ ಆಗಿದೆ. ಮೊದಲೊಂದು ಸೇವಕರುಗಳು ಬರ್ತಾ ಇದ್ರು, ಪ್ರಾಪಂಚಿಕ ವಿಷಯ ದೇವರ ವಿಷಯದಲ್ಲಿ ಬೋಧನೆ ಮಾಡ್ತಾ ಇದ್ರು, ಎಲ್ಲವೂ ಒಂದೇ ಅದಕ್ಕೆ ಸರಿಯಾಗಿ ನಡೆಸಿಕೊಂಡು ಹೋಗ್ತಾ ಇದ್ರು. ಆಮೇಲೆ ದೇವರು ನನ್ನನ್ನು ಇಲ್ಲಿಗೆ ಕಾಲಿಡಿಸಿದ್ರು. ಸತ್ಯ ಸುವಾರ್ತೆ ಯಾವಾಗ ಬಿತ್ತಲ್ಪಡುತ್ತೋ ಒಬ್ಬೊಬ್ರು ಹೋಗಿ ಯಾರು ಇಲ್ಲ. ಈಗ ನಾನು ಒಬ್ಬನೇ ಇದ್ದೇನೆ. ದೇವರು ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈಗ ಕೊನೆಯದಾಗಿ ಒಂದು ಹುಡುಗನನ್ನ ಕೊಟ್ಟಿದ್ದಾರೆ, ಅಂದಾಜೊಂದು 30 ವರ್ಷದ ಹುಡುಗನನ್ನ. ಪ್ರತಿ ದಿವಸ ಸಾಯಂಕಾಲ 8 ಬಂದು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಕೂತ್ಕೊಂಡು ದೇವರ ವಾಕ್ಯವನ್ನ ಕೇಳಿ ಅರ್ಥ ಮಾಡಿಕೊಂಡು ಹೋಗ್ತಾ ಇದ್ದಾನೆ. ಅವನು ಲೋಕದ ವಿಷಯದಲ್ಲಿ ಕೂಡ ಎಲ್ಲರ ಜೊತೆ ಎಲ್ಲರೂ ಇದ್ದ ಹಾಗೆ ಇದ್ದ. ಆದ್ರೆ ಯಾವಾಗ ದೇವರು ಇತ್ತೀಚೆಗೆ ನನ್ನ ಕೈಗೊಂದು 2 ತಿಂಗಳಿಂದ ಕೊಟ್ಟರೋ, ಈಗ ಅವನು ಕೂಡ ದೇವರನ್ನು ಸರ್ವವನ್ನು ಎಲ್ಲ ಗ್ರಂಥಗಳಲ್ಲಿ ಎಲ್ಲ ಹೆಸರುಗಳ ಮೂಲಕ ತಿಳಿದುಕೊಂಡಾಗ ಅದಕ್ಕೆ ವಿಧೇಯರಾಗಿ ಜೀವಿಸುವಾಗ ಆ ಹುಡುಗನನ್ನು ಕೂಡ ಊರೊಳಗೆ ದ್ವೇಷ ಮಾಡುವವರಾಗಿದ್ದಾರೆ. ಹಾಗೆ ಕೆಟ್ಟವರನ್ನು ಹೊರಡಿಸಿ ದೇವರು ಆರಿಸಿಕೊಂಡವರನ್ನ ಅಲ್ಲೇ ನಿಲ್ಲಿಸುತ್ತಾರೆ. ಸತ್ಯ ಸ್ವಾರ್ಥಿಗಳ ಹತ್ರ ಒಬ್ಬರು ಕೂಡ ಹತ್ತಿರ ಬರುವುದಿಲ್ಲ. ಇದುವೇ ದೇವರ ಪ್ರೀತಿಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 32, 36, 37ರಿಂದ 40. 39ನೇ ವಚನ. ನೀವು ಇದನ್ನೆಲ್ಲ ಆಲೋಚಿಸಿ ಆಕಾಶದಲ್ಲಿಯೂ ಭೂಮಿಯಲ್ಲಿಯೂ ಯೆಹೋವನೊಬ್ಬನೇ ದೇವರು, ಬೇರೆ ಯಾವ ದೇವರು ಇಲ್ಲವೆಂಬುದನ್ನು ಈಗ ಗ್ರಹಿಸಿಕೊಂಡು ಜ್ಞಾಪಕದಲ್ಲಿಡಬೇಕು. ನೋಡಿ, ಕೇಳಿಕೊಂಡು ಎಲ್ಲ ಅರ್ಥ ಆದ ಮೇಲೆ ಖಂಡಿತವಾಗಿಯೂ ದೇವರು ಒಬ್ಬನೇ ಸರ್ವ ಸೃಷ್ಟಿಕರ್ತ. ಆಕಾಶದಲ್ಲಿ ಇರ್ತಾರೆ, ಆಕಾಶದ ಮೇಲೆ ಪರಲೋಕದಲ್ಲಿ ಇರ್ತಾನೆ, ಆಕಾಶದ ಕೆಳಗೆ ಭೂಮಿಯಲ್ಲಿ ಇರ್ತಾರೆ. ಪ್ರತಿ ಒಂದನ್ನು ವೀಕ್ಷಿಸಿ ನೋಡೋರಾಗಿದ್ದಾರೆ. ಇದು ಕೂಡ ಕೀರ್ತನೆಯಲ್ಲಿ ಬಹಳ ಚೆನ್ನಾಗಿ ಬರೆಯಲ್ಪಟ್ಟಿದೆ. ದೇವರನ್ನ ಇದನ್ನು ನಾವು ಚೆನ್ನಾಗಿ ಈಗ ಸತ್ಯ ಸುವಾರ್ತೆಯನ್ನು ನೀವು ಕೇಳುವಾಗ ಜ್ಞಾಪಕದಲ್ಲಿ ಇಟ್ಟುಕೊಂಡು ಸತ್ಯ ದೇವರು ಯಾರು, ಸುಳ್ಳು ದೇವರು ಯಾರು, ದೇವರು ಯಾರನ್ನು ಆರಿಸಿಕೊಂಡಿದ್ದಾರೆ, ಯಾರನ್ನು ಆರಿಸಿಕೊಳ್ಳಲಿಲ್ಲ, ಯಾರು ಸುಳ್ಳು ಬೋಧನೆ ಮಾಡ್ತಾರೆ, ಅವರ ಜೀವನಕ್ಕಾಗಿ ಏನೇನು ಮಾಡ್ತಾರೆ ಎಂಬುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಮುಂದೆ ಜೀವಿಸಬೇಕು. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. 40ನೇ ವಚನ. ನಿಮಗೂ ನಿಮ್ಮ ಸಂತತಿಯವರಿಗೂ ಶುಭ ಉಂಟಾಗುವಂತೆ ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಡುವ ದೇಶದಲ್ಲಿ ನೀವು ಸದಾಕಾಲ ಬಾಳುವಂತೆಯೂ ನಾನು ನಿಮಗೆ ಈಗ ತಿಳಿಸಿದ ಆತನ ಆಜ್ಞಾವಿಧಿಗಳನ್ನು ನೀವು ಅನುಸರಿಸಿ ನಡೆಯಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಪ್ರಪಂಚದಲ್ಲಿ ಯಾವ ದೇಶದಲ್ಲೇ ಆಗಲಿ ಸತ್ಯ ದೇವರು ಕೆಲವರನ್ನು ಆರಿಸಿಕೊಂಡು ಅವರಿಗೆ ಮಾತ್ರ ದೇವರ ಸತ್ಯ ಸುವಾರ್ತೆಯನ್ನು ದೇವರು ಆರಿಸಿಕೊಂಡವರ ಮುಖಾಂತರ ತಿಳಿಸುತ್ತಾರೆ. ಆಗ ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಜ್ಞಾಪಕದಲ್ಲಿ ಇಟ್ಟುಕೊಂಡು ಸರ್ವ ಸೃಷ್ಟಿಕರ್ತನಾದ ದೇವರನ್ನ ಮಾತ್ರ ಹಿಂಬಾಲಿಸಬೇಕು. ಅವರ ಮಾತುಗಳಿಗೆ ಕಿವಿಗೊಟ್ಟು ನಡೆಯಬೇಕು. ಇತರ ದೇವರುಗಳ ಹತ್ರ ಹೋಗುವುದಲ್ಲ. ಯಾವುದೇ ವಿಗ್ರಹಾಧನೆ, ಪುಷ್ಕರ, ಮಾಯ, ಮಾಟ, ಮಂತ್ರ, ಮನುಷ್ಯರ ಮೇಲೆ ನಂಬಿಕೆ ಇಡುವಂಥದ್ದು, ಜ್ಯೋತಿಷ ಮಾಡುವಂಥದ್ದೆಲ್ಲ. ಸುಳ್ಳು ಬೋಧಕರುಗಳನ್ನು, ಸುಳ್ಳು ದೇವರುಗಳನ್ನು ಬಿಟ್ಟು ಜೀವಿಸಲೇ ಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈಗ 44ರಿಂದ 49ರವರೆಗೆ ಓದಿಕೊಳ್ಳೋಣ. ಧರ್ಮೋಪದೇಶಕಾಂಡ 4, 44ರಿಂದ 49ರವರೆಗೆ. ಕೈತಪ್ಪಿ ನರಹತ್ಯೆ ಮಾಡುವುದಕ್ಕೋಸ್ಕರ 3 ಆಶ್ರಯ ಪಟ್ಟಣಗಳನ್ನು ನೇಮಿಸಿದ್ದು. ಆ ಕಾಲದಲ್ಲಿ ಮೋಶೆ ಯೊರ್ದನ್ ಹೊಳೆಯ ಪೂರ್ವ ದಿಕ್ಕಿನಲ್ಲಿ 44ರಿಂದ 49. ಮೋಶೆ ಇಸ್ರೇಲರಿಗೋಸ್ಕರ ಕೊಟ್ಟ ಧರ್ಮಶಾಸ್ತ್ರವು ಇದೆ. ಇಸ್ರೇಲರು ಐಗುಪ್ತ ದೇಶದಿಂದ ಬಂದಾಗ ಯೊರ್ದನ್ ಹೊಳೆಯ ಆಚೆ ಬೇತಪೆಗೋರಿಗೆ ಎದುರಾಗಿರುವ ಕಣಿವೆಯಲ್ಲಿ ಹೆಷ್ಟೋನಿನಲ್ಲಿ
ವಾಸಿಸಿದ ಅಮೋರಿಯರ ಅರಸನಾದ ಸಿಹೋನನ ದೇಶದಲ್ಲಿ ಮೋಶೆ ಇಸ್ರಾಯೇಲರಿಗೆ ತಿಳಿಸಿದ ಆಜ್ಞಾವಿಧಿಗಳು ಇವೇ. ಮೋಶೆಯು ಇಸ್ರಾಯೇಲರು ಐಗುಪ್ತ ದೇಶದಿಂದ ಬಂದಾಗ ಆ ಸಿಹೋನನನ್ನು ಜಯಿಸಿದ್ದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ತಿಳಿಸ್ತಿರೋಂಥ ವಿಚಾರವೇ ಅಂತ ದುಷ್ಟರು ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಬರುವಾಗ ಹಿಂದೆ ನೋಡಿದ್ದೇವೆ. 2 ಅರಸರು ಅವರಿಗೆ ಅಡ್ಡ ಬಂದಾಗ 2 ಅಡ್ಡ ಬಂದಂಥವ್ರನ್ನ ಇಸ್ರಾಯೇಲರ ಮುಖಾಂತರ ದೇವರು ಯುದ್ಧ ಮಾಡಿ ಖಂಡಿತವಾಗಿ ಅವರನ್ನು ಏನು ಮಾಡಿದರು? ಸದೆ ಬಡಿದರು. ಹಾಗೆ ಇವತ್ತು ದೇವರು ಆದುಕೊಂಡವರಿಗೆ ಖಂಡಿತವಾಗಿ ಯಾರಾದರೂ ತೊಂದರೆ ಮಾಡಿದಾಗ ಅಂಥವರ ವಿರುದ್ಧ ದೇವರೇ ಯುದ್ಧ ಮಾಡುವವನಾಗಿದ್ದಾನೆ. ಅವರನ್ನು ದೇವರೇ ಜಯಿಸುವವರಾಗಿದ್ದಾರೆ. ಆಗ ನಮಗೆ ಬೇಕಾಗಿದ್ದು ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಾವು ಜೀವಿಸುವಂಥದ್ದು. ಇದು ಮತ್ತಾಯ 5:44 ಕೂಡ ನಾವು ಓದ್ತೇವೆ. ವೈರಿಗಳಿಗಾಗಿ ಪ್ರೀತಿಸಿರಿ ಎಂಬುದಾಗಿ, ಅವರಿಗಾಗಿ ಪ್ರಾರ್ಥಿಸಿರಿ ಎಂಬುದಾಗಿ. ನಾವು ಪ್ರಾರ್ಥಿಸುವುದು ಒಂದೇ ಕೆಲಸ. ಇದು ಇವತ್ತು ನನ್ನ ಜೀವಿತದಲ್ಲಿ ಕೂಡ ಅದುವೇ ನಡೆದು ಹೋಗಿದೆ, ನಡೆಯುತ್ತಲೇ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 47 ಮತ್ತು 48. ಅವನ ರಾಜ್ಯವನ್ನು ಬಾಷಾನ್ ದೇಶದ ಅರಸನಾದ ಓಗನ ರಾಜ್ಯವನ್ನು ಅಂತೂ ಅರ್ನೋನ್ ತಗ್ಗಿನ ಅಂಚಿನಲ್ಲಿರುವ ಅರೋಜೇರ್ ಪಟ್ಟಣ ಮೊದಲುಗೊಂಡು ಹೆರ್ಮೋನ್ ಎಂಬ ಸೀಯೋನ್ ಪರ್ವತದವರೆಗೂ ಯೋರ್ದನ್ ಹೊಳೆಯಾಚೆ ಪೂರ್ವ ದಿಕ್ಕಿನಲ್ಲಿದ್ದ ಅಮೋರಿಯರ 2 ಅರಸರ ರಾಜ್ಯಗಳನ್ನು ಮತ್ತು ಅರಬಾ ಎಂಬ ತಗ್ಗಿನಲ್ಲಿ ಪಿಸ್ಕಾ ಬೆಟ್ಟದ ಬುಡದಲ್ಲಿರುವ ಆರಾಬದ ಸಮುದ್ರದವರೆಗೂ ಯೋರ್ದಾನ್ ಹೊಳೆಯ ಆಚೆ ಇರುವ ಭಾಗವನ್ನು ಸ್ವಾಧೀನ ಮಾಡಿಕೊಂಡಿದ್ದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಆರಿಸಿಕೊಂಡವರಿಗೆ ಯಾವ ಯಾವ ಸ್ಥಳವು ಕೊಡಬೇಕೋ, ಎಲ್ಲಿ ಇರಿಸಬೇಕೋ ಅಲ್ಲಿ ಇದ್ದವರನ್ನೆಲ್ಲ, ಅಂದರೆ ದೇವರಿಗೆ ವಿರುದ್ಧವಾದಂಥ ಕೆಟ್ಟ ಜನಗಳನ್ನು ದೇವರೇ ಹೊರಡಿಸಿ ಆ ಸ್ಥಳವನ್ನೆಲ್ಲ ಅವರಿಗೆ ಕೊಡುವವರಾಗಿದ್ದಾರೆ. ಹಾಗೆ ನೋಡಿ, ಇವತ್ತು ಅಂತ ಅವರಿಗೆ ಕೊಟ್ಟಿದ್ದು ಇಸ್ರೇಲ್ ದೇಶ ಪ್ಯಾಲಿಸ್ಟೈನ್ ರಾಷ್ಟ್ರದ ಒಂದು ಭಾಗವಾಗಿತ್ತು ಮೊದಲು. ಅದುವೇ ಈಗಲೂ ಕೂಡ ಗಲಾಟೆ ನಡೀತಾ ಇರುವಂಥದ್ದು. ಆದರೆ ಇಸ್ರೇಲರಿಗೆ ಆ ದೇಶವನ್ನು ಕೊಡ್ತೇನೆ ಅಂತೇಳಿ ವಾಗ್ದಾನ ಮಾಡಿದ್ರು. ಅದುವೇ ಇವತ್ತು ಇಸ್ರೇಲ್ ದೇಶವಾಗಿದೆ. ಆದರೆ ಇಸ್ರೇಲ್ ಅಲ್ಲದ ನಾವು, ಇವತ್ತು ನಾವು ಕೂಡ ನಮ್ಮನ್ನು ಕೂಡ ದೇವರು ಆರಿಸಿಕೊಂಡಿದ್ದರೆ ನಾವು ಕೂಡ ಒಂದು ಕಡೆ ಜೀವಿಸುವಾಗ ಅಲ್ಲಿದ್ದ ಕೆಟ್ಟವರನ್ನು ಕೂಡ ಓಡಿಸಿ ನಾವು ಕೂಡ ಸಂಪೂರ್ಣವಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಂತೆ ನಮಗೆ ವಾಸ ಮಾಡಲಿಕ್ಕಾಗಿ ಒಂದೊಂದು ಸ್ಥಳವನ್ನು ದೇವರು ಕೊಡುವವರಾಗಿದ್ದಾರೆ. ಆದರೆ ನೋಡ್ಕೊಳ್ಬೇಕು, ಇವತ್ತು ಅನೇಕರು ಅವರೊಂದು ಲಾಭಕ್ಕಾಗಿ ಮೊದಲು ಹೇಳಿದಾಗೆ ಏನೇನೋ ದೇವರ ಹೆಸರನ್ನು ಎತ್ತಿಕೊಂಡು ಸುಳ್ಳು ಬೋಧನೆ ಮಾಡಿ ಜನಗಳನ್ನು ವಂಚಿಸಿ ನಾನಾ ಥರದಲ್ಲಿ ಅವರ ಐಶ್ವರ್ಯ ಆಡಂಬರ ಜೀವನ ಮನೆಗಾಗಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ದೇವರು ಆರಿಸಿಕೊಂಡವರಿಗೆ ಆದರೆ ಏನು ಇರುವುದಿಲ್ಲ, ಅದು ಹಿಂದೆ ಕೂಡ ತಿಳಿಸಿದ್ದಾರೆ. ದೇವರು ನನ್ನ ಮುಖಾಂತರ ನಿಮಗೆ ಅಂಥವರಿಗೆ ಇದಕ್ಕೊಂದು ಸ್ಥಳವನ್ನು ಕೂಡ ದೇವರೇ ಒದಗಿಸಿ ಕೊಡೋರಾಗಿದ್ದಾರೆ. ಅಲ್ಲಿ ಕೆಟ್ಟವರು ಯಾರು ಇರದ ಹಾಗೆ ಕೂಡ ಮಾಡುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈಗ ಧರ್ಮೋಪದೇಶಕಾಂಡ 5ನೇ ಅಧ್ಯಾಯಕ್ಕೆ ಹೋಗೋಣ. ಇಲ್ಲಿ 5ನೇ ಅಧ್ಯಾಯ 1ರಿಂದ 21ರವರೆಗೆ ನೋಡುವಾಗ ಇಲ್ಲಿ ಮತ್ತೆ ಮೋಶೆ 5 ದಶಾಜ್ಞೆಗಳನ್ನು ವಿವರಿಸ್ತಾ ಇದ್ದಾನೆ. ಯಾರಿಗೆ? ಈ ಇಸ್ರೇಲರಿಗೆ. ಮೋಚನಕಾಂಡ 20ನೇ ಅಧ್ಯಾಯದಲ್ಲಿ ಹಿಂದೆ ನನ್ನ ಒಂದು ಸಾಕ್ಷಿಯಲ್ಲಿ, ಆಮೇಲೆ ಬಹಳ ಸಲ ದೇವರ ನಾಮದಲ್ಲಿ ದೇವರ ಆಶೀರ್ವಾದದೊಂದಿಗೆ ಸಹಾಯದೊಂದಿಗೆ ನಾನು ನಿಮಗೆ ತಿಳಿಸಿದ್ದೇನೆ. ಈಗ ಮತ್ತೆ ಅದುವೇ 10 ದಶಾಜ್ಞೆಗಳನ್ನು ಕೂಡ ಧರ್ಮೋಪದೇಶಕಾಂಡ 5ನೇ ಅಧ್ಯಾಯದಲ್ಲಿ ಕೂಡ ಇದನ್ನು ಚೆನ್ನಾಗಿ ಓದಿಕೊಳ್ಳಬಹುದು. ಇದು ನಿಮಗೆ ತಿಳಿಸಬೇಕಾದ ಅಗತ್ಯ ಇಲ್ಲ, ಹಿಂದೆ ಕೂಡ ತಿಳಿಸಿ ಆಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಆಮೇಲೆ 22ನೇ ವಚನವನ್ನು ಓದಿಕೊಳ್ಳೋಣ. ಧರ್ಮೋಪದೇಶಕಾಂಡ 5:22. ಈ ಮಾತುಗಳನ್ನು ಯೆಹೋವನು ಬೆಟ್ಟದ ಮೇಲೆ ಬೆಂಕಿ, ಮೋಡ, ಕಾರ್ಗತ್ತಲು ಇವುಗಳ ಮಧ್ಯದೊಳಗಿಂದ ನಿಮ್ಮ ಸರ್ವ ಸಮೂಹಕ್ಕೆ ಕೇಳಿಸುವಂತೆ ಮಹಾಸ್ವರದಿಂದ ನುಡಿದನು. ಆಮೇಲೆ ಇನ್ನೂ ಮಾತನಾಡಲಿಲ್ಲ. ಆತನು ಈ ಮಾತುಗಳನ್ನು 2 ಕಲ್ಲಿನ ಹಲಗೆಗಳಲ್ಲಿ ಕೆತ್ತಿ ನನಗೆ ಕೊಟ್ಟನು. ಯಾರು? ಮೋಶೆಯ ಮುಖಾಂತರ 10 ದಶಾಜ್ಞೆಗಳನ್ನು ದೇವರೇ ಕೆತ್ತಿ ಮೋಶೆಗೆ ಕೊಟ್ಟರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ದೇವರ ಮಾತಾಗಿದೆ, ಬೆಂಕಿಯೊಳಗಿಂದ ಮಾತನಾಡಿದ ಮಾತಾಗಿದೆ. ಅದು ಇವತ್ತು ತಿಳಿದುಕೊಂಡ ಮೇಲೆ ಖಂಡಿತವಾಗಿ ವಿರೋಧವಾಗಿ ನಡೆದರೆ
ಖಂಡಿತವಾಗಿ ದೇವರ ಒಂದು ಶಿಕ್ಷೆಯಿಂದ, ಕೋಪದಿಂದ ಬಿಡಿಸಿಕೊಳ್ಳಲು ಸಾಧ್ಯವಿಲ್ಲ. ಅದುವೇ 10 ದಶಾಜ್ಞೆಗಳು ಬಹಳ ಪ್ರಾಮುಖ್ಯ. ಅದು ನಮ್ಮ ಪಾಪವನ್ನು ತೋರಿಸಿಕೊಡುವಂಥದ್ದು. ಇಂತಿಂಥದ್ದು ನಿಮ್ಮ ಪಾಪಗಳು ಎಂಬುದಾಗಿ. ಆಗ ಅದು ಪರಿಹಾರ ಏನಪ್ಪ ಅಂದರೆ, ಆಮೇಲೆ ಅಂಥ ಪಾಪಗಳನ್ನ ಬಿಟ್ಟು ದೇವರಿಗೆ ನಾವು ಒಂದು ಪ್ರಮಾಣ ಮಾಡುವಂಥದ್ದು, ದೇವರಿಗೆ ಮಾತು ಕೊಡುವಂಥದ್ದು. ಇನ್ನು ಮುಂದೆ ನಾನು ಇಂಥ ಪಾಪಗಳನ್ನ ಮಾಡುವುದಿಲ್ಲ, ಬಿಟ್ಟು ಜೀವಿಸ್ತೇನೆ ಅಂತೇಳಿ ಜೀವಿಸುವಂಥದ್ದು. ಆಗ ಆಶೀರ್ವಾದವನ್ನು ಹೊಂದಿಕೊಳ್ಳುವಂಥದ್ದು. ಇಲ್ಲ ಇದನ್ನು ಕೇಳಿ ಕೇಳಿ ಮತ್ತು ಅದೇ ರೀತಿ ನಾನು ಚರ್ಚಿಗೆ ಹೋಗ್ತಾ ಇದ್ದೇನೆ ಅಥವಾ ದೇವಾಲಯಕ್ಕೆ ಹೋಗ್ತಾ ಇದ್ದೇನೆ, ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ದಾನ ಧರ್ಮ ಮಾಡ್ತಾ ಇದ್ದೇನೆ, ಸಾಕ್ಷಿ ಕೊಡ್ತಾ ಇದ್ದೇನೆ, ಹಾಡು ಹೇಳ್ತಾ ಇದ್ದೇನೆ, ಡ್ಯಾನ್ಸ್ ಮಾಡ್ತಾ ಇದ್ದೇವೆ, ದೇವರಿಗೆ ಮಹಿಮೆ ಸಲ್ಲಿಸ್ತಾ, ಇದೆಲ್ಲ ದೇವರಿಗೆ ಬೇಕಾಗಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆಲ್ಲ ವಿಗ್ರಹಾರಾಧನೆಗೆ ಸಮಾನವಾದಂಥದ್ದು. ಆದ್ದರಿಂದ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದರೆ ಮಾತ್ರ ಆಶೀರ್ವಾದವನ್ನು ಹೊಂದಿಕೊಳ್ಳಬಹುದು. ಇದು ಅನೇಕ ಸೇವಕರುಗಳು ಇವತ್ತು ಏನು ಮಾಡ್ತಾ, ಸೇವಕರುಗಳು ಇತರ ಧರ್ಮಗಳಲ್ಲಿ ಕೂಡ ಜನರನ್ನು ಮೆಚ್ಚಿಸೋಕ್ಕೆ ನಾನಾ ರೀತಿ ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ 10 ದಶಾಜ್ಞೆಗಳನ್ನು ಚೆನ್ನಾಗಿ ಹೃದಯದಲ್ಲಿ, ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ಯೆರೆಮೀಯ 31ನೇ ಅಧ್ಯಾಯ 31ರಿಂದ 34, ಇಬ್ರಿಯ 8ರಿಂದ 12, ಇಬ್ರಿಯ 10ನೇ ಅಧ್ಯಾಯ 16ನೇ ವಚನಗಳನ್ನು ನೋಡುವಾಗ 10 ದಶಾಜ್ಞೆಗಳು ಯಾರ ಹೃದಯದಲ್ಲಿ, ಮನಸ್ಸಿನಲ್ಲಿ ಇರ್ತದೋ ಅವರ ಹೃದಯ ಎಂಬ ಹಲಿಗೆಯಲ್ಲಿ ನಾನೇ ಬರೆದಿರುತ್ತೇನೆ ಎಂಬುದಾಗಿ ದೇವರು ಹೇಳಿದ್ದಾರೆ. ಅವರ ಮನಸ್ಸಿನಲ್ಲಿ ಕೂಡ ನಾನು ಇದನ್ನು ಇಟ್ಟಿದ್ದೇನೆ ಅಂತೇಳಿ. ಆಗ ಇವತ್ತು ವಿಮೋಚನಕಾಂಡ 20ನೇ ಅಧ್ಯಾಯದಲ್ಲಿ, ಧರ್ಮೋಪದೇಶಕಾಂಡ 5ನೇ ಅಧ್ಯಾಯದಲ್ಲಿ ಬರೆದಿರೋದನ್ನು ಓದಲಿಕ್ಕೆ ಯಾರು ಬೇಕಾದರೂ ಓದ್ಬೋದು. ಆ ಒಂದೊಂದು ವಾಕ್ಯಗಳಿಗೆ ಎಷ್ಟೆಷ್ಟೋ ಅರ್ಥಗಳಿವೆ. ಅದನ್ನೇ ಬಿಡಿಸಿ 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 ಹೇಳಿದಾಗ ಮಾತ್ರ ಗೊತ್ತಾಗೋದು 10 ದಶಾಜ್ಞೆಗಳು ನಮ್ಮ ಪಾಪಗಳು. ಅದು ಎಲ್ಲರಿಗೂ ಬಿಡಿಸಿಕೊಡಲು ಸಾಧ್ಯವಿಲ್ಲ. ದೇವರ ಆತ್ಮ ಯಾರಲ್ಲಿದೆಯೋ, ಯಾರನ್ನು ದೇವರು ಆರಿಸಿಕೊಂಡಿದ್ದಾರೋ ಸಾಕ್ಷಿ ಬೋಧಕರನ್ನಾಗಿಯೋ ಅಂಥವರ ಹೃದಯದಲ್ಲಿ, ಮನಸ್ಸಿನಲ್ಲಿ ಮಾತ್ರ ಇರ್ತದೆ. ಇದನ್ನು ಕೇಳಿ ಇವತ್ತು ದೇವರಿಂದ ಆರಿಸಿಕೊಂಡಂಥ ಸೇವಕರು ಯಾರು ಅಂತ ತಿಳಿದುಕೊಳ್ಳಬೇಕಾಗಿದೆ. ಅನೇಕರು ಹೇಳ್ತಾ ಇದ್ದಾರೆ ಅದು ಹಳೆ ಒಡಂಬಡಿಕೆ, ಯೇಸುಸ್ವಾಮಿ ಬಂದ ಮೇಲೆ ನಮಗೆ ಅದು ಇಲ್ಲ ಅಂತೇಳಿ. ಆದರೆ ಹಳೆ ಒಡಂಬಡಿಕೆಯಲ್ಲಿ ಯೆಹೋವ ಬೇರೆಯೋ, ಹೊಸ ಒಡಂಬಡಿಕೆಯಲ್ಲಿ ಯೇಸು ಬೇರೆಯೋ, ಇದನ್ನು ಸಂಪೂರ್ಣವಾಗಿ ತಿಳಿದುಕೊಂಡಾಗ ಮಾತ್ರ ದೇವರ ವಿಷಯ ಅರ್ಥವಾಗುವುದು. ಆಗ ಕೆಲವು ಸೇವಕರುಗಳು ಈ ಮಾತನ್ನು, ಅದು ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಇಲ್ಲ, ಅದೀಗ ನಮಗೆ ಬೇಡ, ಅದು ಯಹೋದ್ಯರಿಗೆ, ನಾವು ಕ್ರೈಸ್ತರು ಅಂತ ಹೇಳಬೇಕಾದ್ರೆ ಯಹೋದ್ಯರು ಹೇಗೆ ಕ್ರೈಸ್ತರಾಗಿ ಮಾರ್ಪಟ್ಟರು, ಯಹೋದ್ಯರಿಗೆ ಯಾಕೆ ಶಿಕ್ಷೆ ಬಂತು, ಹಾಗಾದರೆ ಇವತ್ತು ಕ್ರೈಸ್ತರು ಅಂತ ಹೇಳುವವರಿಗೆ ಯಾಕೆ ಶಿಕ್ಷೆ ಬರ್ತದೆ, ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವ ವಾಕ್ಯದ ಜ್ಞಾನ ಇರಬೇಕು. ಇವರಿಗೆ ಕೆಲವರು ಗೊತ್ತಿದ್ದು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದಾರೆ ಅಂದರೆ, 10 ದಶಾಜ್ಞೆಗಳನ್ನ ಸರಿಯಾಗಿ ತಿಳಿಸಿದರೆ ಇವರ ಬಂಡವಾಳಗಳು ಅಲ್ಲಿ ಗೊತ್ತಾಗ್ತವೆ, ಇವರ ತಪ್ಪುಗಳು ಅಲ್ಲಿ ಅರ್ಥವಾಗ್ತವೆ, ಇವು ಗಂಡ ಹೆಂಡತಿ ಮಕ್ಕಳು ಅಲ್ಲಿ ನಡ್ಕೊಳ್ಳೋದು ಅರ್ಥವಾಗ್ತದೆ. ಆವಾಗ ಜನಗಳು ಪ್ರಶ್ನೆ ಮಾಡಿದರೆ ಕೇಳಕ್ಕೆ ಅಲ್ಲಿ ಉತ್ತರ ಇರುವುದಿಲ್ಲ. ಅದಕ್ಕಾಗಿ 10 ದಶಾಜ್ಞೆಗಳ ಪ್ರಶ್ನೆಯನ್ನೇ ಎತ್ತುವುದಿಲ್ಲ. ಇಲ್ಲ, ನಾವು ಹಳೆ ಒಡಂಬಡಿಕೆಯವರಲ್ಲ, ನಾವು ಹೊಸ ಒಡಂಬಡಿಕೆಯವರು ಅಂತ ಹೇಳ್ತಾ ಇದ್ದಾರೆ. ಆಗ ಇವರು ನಾವು ಹಳೆ ಒಡಂಬಡಿಕೆಯವರು ಅಲ್ಲ ಅಂತಾದರೆ ಸರ್ವ ಸೃಷ್ಟಿ ಎಲ್ಲಿಂದ ಬಂತು? ಹಳೆ ಒಡಂಬಡಿಕೆ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಬಂತು. ಅದನ್ನು ನೋಡುವಾಗ ಇವ್ರಿಗೆ ಭೂಮಿ ಮೇಲೆ ವಾಸನೆ ಮಾಡಬಾರ್ದು. ದೇವರ ನಮಗೆ ಸ್ತೋತ್ರವಾಗಲಿ. ಸರ್ವ ಸೃಷ್ಟಿಕರ್ತ ಅಲ್ಲಿ ಮಾತ್ರ ಗೊತ್ತಾಗ್ತದೆ. ಇವರಿಗೆ ದಶಾಂಶ ಕಾಣಿಕೆಗೆ ಮಾತ್ರ ಹಳೆ ಒಡಂಬಡಿಕೆ ವಾಕ್ಯಗಳು ಮಲಾಕಿ ಗ್ರಂಥದಲ್ಲಿ ಬರೆದಿರುವುದು ಮಾತ್ರ ಬೇಕು. ನೋಡಿ, ಇಂಥಲ್ಲಿ ಹೀಗೆ ಬರೆಯಲ್ಪಟ್ಟಿದ್ದೆ, ಸೇವಕರುಗಳಿಗೆ ಕೊಡಬೇಕು, ಯಾಜಕರುಗಳಿಗೆ ಕೊಡಬೇಕು. ಆ ವಾಕ್ಯಗಳನ್ನು ಮಾತ್ರ ಬಹಳ ಚೆನ್ನಾಗಿ ಎತ್ತಿಕೊಳ್ತಾರೆ. ಆದರೆ ಈ ರೀತಿ ನಡೆಯುವಂಥ ಸತ್ಯ ಸುವಾರ್ತೆಯನ್ನು ಹೇಳುವುದಿಲ್ಲ. ಮತ್ತಾಯ 5:17ರಿಂದ 20ರವರೆಗೆ ನೋಡುವಾಗ ಅಲ್ಲಿ ಖಂಡಿತವಾಗಿ ಹಳೆ ಒಡಂಬಡಿಕೆ ಬೇಕು, ಹೊಸ ಒಡಂಬಡಿಕೆ ಬೇಕು. ಹಳೆ ಒಡಂಬಡಿಕೆಯಲ್ಲಿ ಬರೆದಿದ್ದನ್ನು ಎಂದಿಗೂ ನಾನು ರದ್ದು ಮಾಡೋಕ್ಕೆ ಬಂದಿಲ್ಲ, ಅದನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ ಅಂತ ಮತ್ತಾಯ 5:17ರಿಂದ 20, ಲೂಕ 16:31, ಯೋಹಾನ 5:45ರಿಂದ 47 ಓದಿ ನೋಡುವಾಗ ಅಲ್ಲಿ ಸ್ಪಷ್ಟವಾಗಿದ್ದು ಕಾಣ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಿದ್ದರೆ ಯೇಸುಸ್ವಾಮಿಗಳ ಪಸ್ಕ ಹಬ್ಬದಲ್ಲಿ ಜೆರುಸಲೇಮಿಗೆ ಹೋದಾಗ ಯೆಶಾಯನ ಗ್ರಂಥದ ಸುರುಳಿಯನ್ನು ತೆಗೆದುಕೊಂಡು ಯಾಕೆ ಬೋಧನೆ ಮಾಡಿದ್ರು? ಹೊಸ ಒಡಂಬಡಿಕೆಯಲ್ಲಿ ಕೂಡ ಹಳೆ ಒಡಂಬಡಿಕೆಯ ಪ್ರವಾದಿಯ ಮಾತುಗಳನ್ನು ಯೇಸುಸ್ವಾಮಿ ಹಿಡಿದು ಯಾಕೆ ಮಾತನಾಡಿದರು? ಯೇಸುಸ್ವಾಮಿ ಸಾಕ್ಷಿಗಳು ಪೌಲ, ಯಾಕೋಬ ಸಾಕ್ಷಿಗಳು ಹಳೆ ಒಡಂಬಡಿಕೆಯನ್ನೇ ಆಧಾರವಾಗಿಟ್ಟುಕೊಂಡು ಯಾಕೆ ಮಾತನಾಡಿದರು? ಆಗ ಹಳೆ ಒಡಂಬಡಿಕೆ ಬೇಡ ಅಂತೇಳಿ ಅದನ್ನು ರದ್ದುಪಡಿಸಬಹುದಿತ್ತಲ್ಲ. ಖಂಡಿತವಾಗಿ ಇದು ಸುಳ್ಳು ಬೋಧಕರುಗಳ ಮಾತಾಗಿದೆ ನನ್ನ
ಸಹೋದರ ಸಹೋದರಿಯರೇ, ಕೆಲವೊಂದು ವಿಷಯಗಳನ್ನ ಮಾತ್ರ ಹಳೆ ಒಡಂಬಡಿಕೆಯಲ್ಲಿ ತಿದ್ದುಪಡಿ ಮಾಡಿದ್ದಾರೆ, ರದ್ದು ಮಾಡಿದ್ದಾರೆ. ಈ ಉದಾಹರಣೆಗೆ ಪೂಜೆ, ಪುಸ್ಕಾರ, ಯಜ್ಞ ಇತ್ತು ಹಳೆ ಒಡಂಬಡಿಕೆಯಲ್ಲಿ. ಈಗ ಅದನ್ನೆಲ್ಲ ನಿಲ್ಲಿಸಿದ್ದಾರೆ. ಈಗ ನಮ್ಮ ಸ್ತೋತ್ರ ಎಂಬ ಯಜ್ಞ ತಪ್ಪುಗಳನ್ನ ಅರ್ಥ ಮಾಡಿಕೊಂಡು ಇದೆ, ಅದನ್ನು ಬಿಟ್ಟು ದೇವರಲ್ಲಿ ಪಶ್ಚಾತ್ತಾಪಪಟ್ಟು ಜೀವಿಸುವುದೇ ನಮ್ಮ ಯಜ್ಞವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಉದಾಹರಣೆಗೆ ಅಬ್ರಹಾಮನ ಮರಕ್ಕೆ ಸುತ್ತ ಒಂದು ಪಿಚಲವೃಕ್ಷವನ್ನು ನಟ್ಟುಕೊಂಡು ಅದನ್ನು ಆರಾಧಿಸಿದ, ಅದು ಕೂಡ ಹೋಯಿತು. ತಿದ್ದುಪಡಿ. ಯಾಕೋಬ ದೇವರು ಮಾತನಾಡಿದ ಸ್ಥಳ ಅಂತೇಳಿ ಕಲ್ಲನ್ನು ಎಣ್ಣೆ ಹೊಯ್ದು ಅಭ್ಯಂಗಿಸಿದ, ಅದು ಕೂಡ ನಿಂತು ಹೋಯಿತು. ಇಲ್ಲಿ ಹೇಳಿದಾಗ ಯಜ್ಞವೇದ, ಪೂಜೆ, ಪುಸ್ಕಾರ ಎಲ್ಲವೂ ಹೋಯಿತು, ಅದು ಕೂಡ ಎಲ್ಲವೂ ನಿಂತು ಹೋಯಿತು. ಕೆಲವೊಂದು ವಿಷಯಗಳನ್ನು ಮಾತ್ರ ದೇವರು ಏನು ಮಾಡಿದ್ದಾರೆ, ತಿದ್ದುಪಡಿ ಮಾಡಿದ್ದಾರೆ. ಅಂಥದನ್ನು ಮಾತ್ರ ನಾವು ಬಿಡಬೇಕಾಗಿದೆ, ಹೊರತು ಎಲ್ಲವನ್ನು ಅಲ್ಲವೇ ಅಲ್ಲ. ಅದರಿಂದ ಬಹಳ ಎಚ್ಚರವಿರಬೇಕು ಈ ಬೋಧಕರ ವಿಷಯದಲ್ಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 23ರಿಂದ 27 ಧರ್ಮೋಪದೇಶ ಕಾಂಡ 5ನೇ ಅಧ್ಯಾಯ 23ರಿಂದ 27ರವರೆಗೆ ಓದಿಕೊಳ್ಳೋಣ. ಆ ಬೆಟ್ಟವು ಬೆಂಕಿಯಿಂದ ಪ್ರಜ್ವಲಿಸುತ್ತಿರುವ ಕತ್ತಲೊಳಗಿಂದ ದೇವರ ಸ್ವರವನ್ನು ಕೇಳಿ, ನೀವು ಅಂದರೆ ನಿಮ್ಮ ಕುಲಾಧಿಪತಿಗಳ ಹಿರಿಯರು ನನ್ನ ಬಳಿಗೆ ಬಂದು, ನಮ್ಮ ದೇವರಾದ ಯೆಹೋವನು ತನ್ನ ಘನವನ್ನು ಮಹಿಮೆಯನ್ನು ನಮಗೆ ತೋರಿಸಿ ಜ್ವಾಲೆಯೊಳಗಿಂದ ತನ್ನ ಸ್ವರವನ್ನು ನಮಗೆ ಕೇಳಿಸಿದ್ದಾನಲ್ಲ. ಮನುಷ್ಯನು ತನ್ನ ಸಂಗಡ ದೇವರು ಮಾತಾಡಿದರೂ ಸಾಯದೆ ಬದುಕಿದುಂಟೋ ಎಂಬುದು ಈ ಹೊತ್ತು ನಮಗೆ ತಿಳಿದು ಬಂತು. ಆದರೂ ಈ ಘೋರವಾದ ಅಗ್ನಿಜ್ವಾಲೆಯು ನಮ್ಮನ್ನು ದಹಿಸಿಬಿಟ್ಟಿತು ಮತ್ತು ನಮ್ಮ ದೇವರಾದ ಯೆಹೋವನ ಸ್ವರವನ್ನು ನಾವು ತಿರುಗಿ ಕೇಳಿದರೆ ಸತ್ಯವು. ಈ ಬೆಂಕಿಯ ಜ್ವಾಲೆಯೊಳಗಿಂದ ಮಾತನಾಡುವ ಚೈತನ್ಯ ಸ್ವರೂಪನಾದ ದೇವರ ಸ್ವರವನ್ನು ನಾವು ಕೇಳಿದಂತೆ ಎಲ್ಲ ಮನುಷ್ಯರೊಳಗೆ ಬೇರೆ ಯಾರು ಕೇಳಿ ಬದುಕಿದರು? ಹೀಗಿರುವುದರಿಂದ ನಾವು ಯಾಕೆ ಸಾಯಬೇಕು? ನೀನೇ ಹತ್ತಿರಕ್ಕೆ ಹೋಗಿ ನಮ್ಮ ದೇವರಾದ ಯೆಹೋವನ ಆಜ್ಞೆಗಳನ್ನೆಲ್ಲ ತಿಳಿದುಕೊಂಡು ಬಂದು ನಮಗೆ ತಿಳಿಸಿದಾಗ ನಾವು ನಡೆಸುವೆವು ಎಂದು ಹೇಳಿದಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನೋಡಿ, ಇಸ್ರಾಯೇಲರು ಹೇಳ್ತಾರೆ, ಅಯ್ಯೋ ಬೆಂಕಿ ಜ್ವಾಲೆಗಳಿಂದ ದೇವರ ಮಾತು ಬೇಡಪ್ಪ, ನೀನೇ ಮಾತನಾಡು. ಅದು ಎಂಥ ಒಂದು ಸ್ವರ, ಬೆಂಕಿಯ ರೂಪವಾಗಿದ್ದಾರೆ. ಆದ್ರಿಂದ ಖಂಡಿತವಾಗಿಯೂ ನನಗೆ ನೀವೇ ಬಂದು ತಿಳಿಸಿ ಎಂಬುದಾಗಿ. ಹಾಗೆ ಇವತ್ತು ದೇವರು ಏನು ಮಾಡ್ತಾರೆ, ಆರಿಸಿಕೊಂಡ ಸೇವಕರುಗಳ ಮುಖಾಂತರ ಇವತ್ತು ತಿಳಿಸ್ತಾರೆ. ಆದರೆ ದೇವರ ಕಾರ್ಯಗಳು ನಮ್ಮ ಕಣ್ಣಿಗೆ ಇಸ್ರಾಯೇಲರಿಗೆ ತೋರಿಸಿದಾಗೆ ಗುಡುಗು ಕೇಳ್ತಾ ಇದೆ, ಬೆಂಕಿ ದೇವರ ಮಾತು ಕೇಳ್ತಾ ಇದೆ ಪ್ರತಿಯೊಂದು. ಅದಲ್ಲದೆ ದೇವರ ವಾಕ್ಯಗಳಿಗೆ ಯಾರು ಅವಿಧೇಯರಾಗಿ ನಡೆದರೋ ಬಹಳ ಕಷ್ಟ, ಸಂಕಟ, ದುಃಖಗಳನ್ನು ಇವತ್ತು ಈ ಭೂಲೋಕದಲ್ಲಿ ಕೂಡ ಅನುಭವಿಸಿದ್ದನ್ನು ನಾವು ಕಾಣಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದರ ಕೊನೆಯ ಒಂದು 22ನೇ ವಚನ ನೋಡುವಾಗ, ನೀನೇ ಹತ್ತಿರಕ್ಕೆ ಹೋಗಿ ನಮ್ಮ ದೇವರಾದ ಯೆಹೋವನ ಆಜ್ಞೆಗಳನ್ನೆಲ್ಲ ತಿಳಿದುಕೊಂಡು ಬಂದು ನಮಗೆ ತಿಳಿಸಿದಾಗ ನಾವು ನಡೆಸುವೆವು ಎಂಬುದಾಗಿ ಮೋಶೆಗೆ ಹೇಳಿದರು. ಹಾಗಿತ್ತು. ಸತ್ಯ ಸುವಾರ್ತೆಗಾರನ್ನ ಯಾರನ್ನ ದೇವರು ಆರಿಸಿಕೊಳ್ತಾರೋ ಅಂಥವ್ರ ಮುಖಾಂತರ ಸತ್ಯ ಸುವಾರ್ತೆ, ಅಲ್ಲಿ ಶಾಪ ಮತ್ತು ಆಶೀರ್ವಾದ ಎರಡು ಜೊತೆಗೆ ಬರುತ್ತದೆ. ಅದನ್ನು ಕೇಳಿ ನಡೆದಾಗ ಮಾತ್ರ ಆಶೀರ್ವಾದ. ಅದಕ್ಕೆ ವಿಧೇಯರಾಗಿ ಜೀವಿಸಿ ಈ ರೀತಿ ಯಾರು ಜೀವಿಸ್ತಾರೋ ಅವರು ಮಾತ್ರ ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತಾರೆ. ಇಲ್ಲದ್ರೆ ಖಂಡಿತವಾಗಿ ಹೊಂದಿಕೊಳ್ಳಲು ಸಾಧ್ಯವೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಇದನ್ನು ಕೇಳುತ್ತಿರುವವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಕೇಳಿ ತಿಳಿದುಕೊಂಡು ತಪ್ಪಿ ಹೋಗಿದ್ದರೆ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಲು ಬೇಕಾದಂಥ ವಿಶೇಷವಾದ ಜ್ಞಾನವನ್ನು ಅವರಿಗೆ ಅನುಗ್ರಹಿಸಿರಿ. ಅವರ ಮಕ್ಕಳಿಗೂ ಅವರು ತಿಳಿಸುವಂತಾಗಲಿ. ಅವರೆಲ್ಲರೂ ಇತರರಿಗೆ ನಿಮ್ಮ ಸಾಕ್ಷಿಗಳಾಗಿ ಜೀವಿಸಲಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಪ್ರೀತಿ ಉಪಕಾರಗಳಿಗಾಗಿಯೂ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳಿದಂಥ ಅಥವಾ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಧನ್ಯವಾದಗಳು. ದೇವರು ನಿಮಗೂ ನಿಮ್ಮ ಮಕ್ಕಳಿಗೂ ಹೇರಳವಾದ ಶಾಂತಿ, ಸಮಾಧಾನ, ಆರೋಗ್ಯ, ವಿಶೇಷವಾದ ಜ್ಞಾನವನ್ನು ಕೊಟ್ಟು ನಡೆಸಲಿ. ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯೆ ಬುದ್ಧಿ ಕೊಟ್ಟು ಅವರನ್ನು ಕೂಡ ದೇವರ ಸಾಕ್ಷಿಗಳನ್ನಾಗಿ ದೇವರು ಮಾರ್ಪಡಿಸಲಿ. ದೇವರ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್.